ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಹ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ ಅದರ 20ನೇ ವಚನ. ಈ ವಚನ ಹೀಗೇಳುತ್ತೆ: ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು ಎಂಬುದಾಗಿ. ಹಾಲೆಲೂಯಾ. ನಮಗೆ ಆರೋಗ್ಯ ಆಗಲಿ ಕ್ಷೇಮವಾಗಲಿ ನಮಗೆ ಸಿಗಬೇಕಾದರೆ ನಾವು ದೇವರ ವಾಕ್ಯವನ್ನ ಸ್ಮರಿಸುವವರಾಗಬೇಕೆಂಬುದಾಗಿ ಇಲ್ಲಿ ವಾಕ್ಯ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ನಿಜವಾಗಿಯೂ ಹೌದು, ದೇವರ ವಾಕ್ಯ ಅನ್ನುವಂಥದ್ದು ಅದು ಜೀವವುಳ್ಳ ವಾಕ್ಯವು. ಅದು ಸತ್ತಂತ ಕ್ರಿಯೆಗಳನ್ನ ಜೀವಕ್ಕೆ ತರುವಂಥದ್ದು ದೇವರ ವಾಕ್ಯ ಅದಾಗಿದೆ. ಯಾಕಂದ್ರೆ ಇದು ಜೀವವುಳ್ಳ ವಾಕ್ಯ, ಇದು ಕಾರ್ಯ ಮಾಡುವಂಥದ್ದಾಗಿದೆ. ಹಾಲೆಲೂಯಾ. ನಾವು ವಾಕ್ಯಗಳನ್ನ ಪ್ರತಿನಿತ್ಯ ನಾವು ಓದುವಂಥವ್ರಾಗಬೇಕು, ಧ್ಯಾನ ಮಾಡುವಂಥವ್ರಾಗಬೇಕು. ನಾವು ಯಾವಾಗ ಜಾಸ್ತಿ ಆಳವಾಗಿ ನಾವು ದೇವರ ವಾಕ್ಯಗಳನ್ನ ನಾವು ಓದುತ್ತೇವೋ, ಧ್ಯಾನ ಮಾಡುತ್ತೇವೋ, ಅದರಲ್ಲಿರುವ ಜೀವವು ನಮಗೆ ಸುಕ್ಷೇಮವನ್ನ ಅದು ಕೊಡುವಂಥದ್ದಾಗಿದೆ. ಪ್ರಿಯರೇ, ಹಾಲೆಲೂಯಾ. ಈ ದಿನ ನಾವು ದೇವರ ವಾಕ್ಯವನ್ನ ನಾವು ಓದಿದ್ದೇವಾ? ಎಷ್ಟು ಓದಿದ್ದೇವೆ? ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವಾ? ಎಷ್ಟು ಧ್ಯಾನ ಮಾಡ್ತಾ ಇದ್ದೇವೆ? ಎಷ್ಟೋ ಸಾರಿ ದೇವರ ವಾಕ್ಯಗಳನ್ನ ಓದದೆ ಅವರ ಜೀವಿತಗಳನ್ನ, ಅವರ ದಿನಗಳನ್ನ ಶುರು ಮಾಡುವುದನ್ನ ನಾವು ನೋಡ್ತೇವೆ. ಆದ್ರೆ ನಾವು ಈ ರೀತಿಯಾಗಿ ದಿನಗಳನ್ನ ಪ್ರಾರಂಭ ಮಾಡಿ ಅನೇಕ ಬಾರಿ ನಾವು ಅನಾರೋಗ್ಯಕ್ಕೆ ತುತ್ತಾಗುವುದನ್ನ ನಾವು ನೋಡ್ತೇವೆ. ಅನೇಕ ಕಷ್ಟ ನಷ್ಟಗಳಿಗೆ ನಾವು ಒಳಗಾಗುವುದನ್ನ, ಅನೇಕ ತೊಂದರೆಗಳಿಗೆ ಸಿಲುಕಿಕೊಳ್ಳುವುದನ್ನ ನಾವು ನೋಡ್ತೇವೆ. ನಾವು ಆತನಲ್ಲಿ ಭರವಸೆ ಇಡುವುದಾದರೆ, ಆತನನ್ನ ನಂಬುವುದಾದರೆ, ಆತನಲ್ಲಿ ನಾವು ಜೀವಿಸುವುದಾದರೆ, ಆತನ ವಾಕ್ಯಗಳನ್ನ ಕೈಕೊಂಡು ನಡೆಯುವವರಾದರೆ ನಾವು ನಿಜವಾಗ್ಲೂ ಭಾಗ್ಯವಂತರೇ ಪ್ರಿಯರೇ. ಹಾಲೆಲೂಯಾ. ಸೊ ನಾವು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಣ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಆತನ ಸುಕ್ಷೇಮವನ್ನ ನಾವು ಪಡೆದುಕೊಳ್ಳೋಣ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಹಾಲೆಲೂಯಾ. ಸ್ತೋತ್ರ ದೇವರೇ. ಅಪ್ಪ, ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದ ಮೇರೆಗೆ ಸ್ವಾಮಿ, ನಿನ್ನ ವಾಕ್ಯವನ್ನ ಸ್ಮರಿಸುವ ಹಾಗೆಯೂ ಧ್ಯಾನ ಮಾಡುವ ಹಾಗೆಯೂ ಅಪ್ಪ, ಆ ವಾಕ್ಯಗಳಲ್ಲಿ ಇರುವಂತ ಆಳವನ್ನ ನಾವು ಕರ್ತನೆ ಧ್ಯಾನಿಸಿ ಅದನ್ನ ಕಲಿತುಕೊಂಡು ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ ಅದರ ಪ್ರಕಾರ ನಡೆಯುವಂತ ಜೀವಿತವನ್ನ ನೀವು ಅನುಗ್ರಹ ಮಾಡಿ ದೇವಾ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಅಪ್ಪ, ಒಂದು ವೇಳೆ ಅವರು ಕರ್ತನೆ ಒಂದು ಆರೋಗ್ಯಕ್ಕಾಗಿ ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದಾದರೆ ನಜರೇತಿನ ಯೆಸಯ್ಯ, ನೀನು ಕರ್ತನೆ ಅಪ್ಪ ಆ ಪ್ರೀತಿಯ ಮಕ್ಕಳಲ್ಲಿ ಒಂದು ದೈವಿಕವಾದ ಆರೋಗ್ಯ ದೇವರೇ ಅವರಿಗೆ ನೀವು ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.